ಖಾಸಗಿ ಬಸ್ ಪಲ್ಟಿಯಾಗಿದ್ದು 25ಕ್ಕೂ ಹೆಚ್ಚು ಪ್ರವಾಸಿಗರಿಗೆ ಗಾಯ ಆಗಿದೆ. ಮೂಡಿಗೆರೆ ತಾಲೂಕಿನ ದೇವನಗುಲ್ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ. ದಟ್ಟ ಮಂಜು ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬೆಂಗಳೂರಿನಿಂದ ಕುದುರೆಮುಖಕ್ಕೆ ತೆರಳ್ತಾ ಇದ್ದಂತ ಬಸ್ಸು ಟ್ರಕ್ಕಿಂಗಿಗಾಗಿ ನೇತ್ರಾವತಿ ಪೀಕ್ಗೆ ತೆರಳ್ತಾ ಇದ್ದಂತ ಪ್ರವಾಸಿಗರು. ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಬ್ಬಂದಿ ಇದ್ದಂತ ಬಸ್ ಇದು. ಚಿಕ್ಕಮಗಳೂರು ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿದೆ. ಟ್ರಕ್ಕಿಂಗಿಗೆ ಅಂತ ಹೋಗ್ತಾ ಇದ್ರಂತೆ, ನೇತ್ರಾವತಿ ಪೀಕಿಗೆ ಅಂತ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಬಸ್ ಪಲ್ಟಿ ಆಗಿದೆ. ಖಾಸಗಿ ಬಸ್ ಪಲ್ಟಿ ಆಗಿದೆ. ಸುಮಾರು ಒಂದು 25ಕ್ಕೂ ಹೆಚ್ಚು ಪ್ರವಾಸಿಗರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಮೂಡಿಗೆರೆ ತಾಲೂಕಿನ ದೇವನಗುಲ್ ಗ್ರಾಮದ ಬಳಿ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಹೇಗೆ ಪಲ್ಟಿ ಆಗಿದೆ ಅಂತ, ಏನು ಸಮಸ್ಯೆ ಆಯಿತು, ಇದು ಕ್ರಾಸಿಂಗ್ ರೋಡ್ ಬೇರೆ ಇರುತ್ತೆ ಈ ಕಡೆ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಆಯಿತಾ, ಅಥವಾ ದಟ್ಟವಾಗಿ ಮಂಜು ಆವರಿಸ್ಕೊಂಡಾಗ ಕೆಲವೊಮ್ಮೆ ರಸ್ತೆಗಳು ಕಾಣಿಸಲ್ಲ. ಚಿಕ್ಕಮಗಳೂರು, ಆಗುಂಬೆ, ಚಾರ್ಮುಡಿ ಘಾಟ್ ಈ ಭಾಗದಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದರೆ ನೈಟ್ ಹೊತ್ತು ಮತ್ತು ಅರ್ಲಿ ಮಾರ್ನಿಂಗ್ ಸಾಕಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಸಮಸ್ಯೆನೇ ಹಾಗೆ, ಯಾಕಂದರೆ ಅಲ್ಲಿ ಕ್ರಾಸಿಂಗ್ ಜಾಸ್ತಿ ಇರುತ್ತೆ ಒಂದು. ಇನ್ನೊಂದು, ಈ ಸಂದರ್ಭದಲ್ಲಿ ದಟ್ಟವಾಗಿ ಮಂಜು ಆವರಿಸ್ಕೊಂಡಿರುತ್ತೆ. ಎದುರುಗಡೆಯಿಂದ ವೆಹಿಕಲ್ಸ್ ಬರ್ತಾ ಇದೆಯೋ, ಕ್ರಾಸಿಂಗ್ ಇದೆಯೋ, ಯಾವುದೂ ಗೊತ್ತೇ ಆಗಲ್ಲ. ಸೊ ಇಲ್ಲಿಗೇನು ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದ್ರೆ ಮಂಪರ್ನಲ್ಲಿ ಏನಾದರೂ ಡ್ರೈವರ್ ಇದ್ರೋ ಅಥವಾ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಆಗಿದೆಯೋ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸೊ ಬಸ್ ಪಲ್ಟಿ ಆಗಿರೋದ್ರಿಂದ ಸುಮಾರು ಒಂದು 20-25 ಜನಕ್ಕೆ ಗಾಯಗಳಾಗಿದೆಯಂತೆ. ಸೊ ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದರಲ್ಲಿ ಗಂಭೀರವಾದಂಥ ಗಾಯಗಳೇನಾದರೂ ಆಗಿದೆಯಾ, ಸಣ್ಣ ಪುಟ್ಟ ಗಾಯಗಳೇನಾದರೂ ಆಗಿದೆಯಾ, ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಗಾಯಾಳುಗಳನ್ನು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಇಲ್ಲಿನ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟನ್ನು ಸದ್ಯಕ್ಕೆ ಕೊಡಲಾಗ್ತಾ ಇದೆ. ಖಾಸಗಿ ಕಂಪನಿಯವರಂತೆ ಎಲ್ಲ ಒಟ್ಟಿಗೆ ಟ್ರಿಪ್ಗೆ ಅಂತ ಈ ಬಸ್ ಮಾಡ್ಕೊಂಡು ತೆರಳ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹೇಗಾಯಿತು ಈ ಅವಘಡ? ಸದ್ಯ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಬೆಂಗಳೂರಿನಿಂದ ಕುದುರೆಮುಖಕ್ಕೆ ತೆರಳುತ್ತಿದ್ದಂತಹ ಖಾಸಗಿ ಬಸ್ಸು ಅಂದ್ರೆ ಮಂಜು ಕವಿದ ವಾತಾವರಣ ಹಿನ್ನೆಲೆಯಲ್ಲಿ ಈಗಾಗಲೇ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರ್ತಕ್ಕಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದ ಬಳಿ ಆಗಿರುವಂತದ್ದು. ಜೊತೆಗೆ ಸುಮಾರು 25ಕ್ಕೂ ಹೆಚ್ಚು ಪ್ರವಾಸಿಗರು ಖಾಸಗಿ ಬಸ್ ಅನ್ನು ಅವಲಂಬಿಸಿ ಕುದುರೆಮುಖಕ್ಕೆ ಹೋಗ್ತಾ ಇದ್ರು. ನೇತ್ರಾವತಿ ಪೀಕಿಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಇದು ಪಲ್ಟಿಯಾಗಿರ್ತಕ್ಕಂತಹ ಘಟನೆ ಆಗಿದೆ. ಜೊತೆಗೆ ಈ ಗಾಯಾಳುಗಳು ಏನಿದ್ರು ಅಂದ್ರೆ ಖಾಸಗಿ ಕಂಪನಿಯಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಿದ್ದಂತವ್ರು ವೀಕೆಂಡ್ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಈ ಅವಘಡ ಆಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈಗ ಗಾಯಾಳುಗಳನ್ನು ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆ ಮತ್ತೆ ಜೊತೆಗೆ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ವ್ಯಾಪ್ತಿಯಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ನೀತಿ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.